ಧನುರ್ರಾಶಿ, ನಿಮ್ಮ ಸ್ವಭಾವದಿಂದ ಸ್ನೇಹಿತರಿಗೆ ಬೇಸರವಾಗುತ್ತೆ. ನಿಮ್ಮ ಆತ್ಮೀಯರು ನಿಮ್ಮ ಜೊತೆಯಲ್ಲೇ ವ್ಯಾವಹಾರಿಕವಾಗಿ ಅಥವಾ ಬಂಧುತ್ವದಿಂದ ನಿಮ್ಮ ಜೊತೆಯಲ್ಲಿರ್ತಾರೆ. ಆದರೆ ನೀವು ನಡ್ಕೊಳ್ತಕ್ಕಂತಹ ರೀತಿ ಅವರ ಮನಸ್ಸಿಗೆ ಏನೋ ಹಿಂಸೆಯನ್ನು ಉಂಟು ಮಾಡುತ್ತೆ. ತುಂಬ ನೋವಿಗೆ ಅಥವಾ ಬೇಸರಕ್ಕೆ ಅದು ಕಾರಣವಾಗುತ್ತೆ. ಹೆಚ್ಚು ಹಣವನ್ನು ಹೂಡಿಕೆ ಮಾಡಬೇಡಿ. ಹಣ ಹೂಡಿಕೆಯಿಂದ ನಷ್ಟದ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅರ್ಥ. ದುರಾಸೆ ಇಲ್ಲದೆ ಅಂತಹ ಕೆಲಸಗಳಿಂದ ನಿಮಗೆ ಸಂತೋಷವಾಗುತ್ತೆ. ಯಾವ ಕೆಲಸವನ್ನು ಅತಿಯಾಸೆ ದುರಾಸೆ ಇಟ್ಟುಕೊಂಡು ಮಾಡ್ತೀರೋ ಆ ಕೆಲಸಗಳು ಸಮಾಧಾನವನ್ನು ಕೊಡೋದಿಲ್ಲ ಅಂತ ಅರ್ಥ. ಹಿಂದೆ ಹೂಡಿಕೆ ಮಾಡಿದಂತಹ ಆಸ್ತಿಯ ವಿಚಾರದಲ್ಲಿ ಗೊಂದಲವಾಗುತ್ತೆ. ಆ ವಿಚಾರಗಳು ನಿಮಗೆ ಏನೋ ಒಂದು ರೀತಿಯ ಅಡ್ಡಿಯನ್ನು ಅಥವಾ ಅಸಮಾಧಾನವನ್ನು ತರುವಂಥದ್ದು ಆಗಬಹುದು ಅಂತ ಅರ್ಥ. ಮನೆಯಲ್ಲಿ ದಂಪತಿಗಳ ಮಧ್ಯದಲ್ಲಿ, ಆ ದಂಪತಿಗಳ ಪರಿವಾರದ ಮಧ್ಯದಲ್ಲಿ ಒಂದಷ್ಟು ಕಲಹಕ್ಕೆ ಅವಕಾಶವಾಗುತ್ತೆ. ಗಂಡನ ಕಡೆಯವರು ಹೆಂಡತಿ ಕಡೆಯವರ ಮೇಲೆ ಅಥವಾ ಹೆಂಡತಿ ಕಡೆಯವರು ಗಂಡನ ಕಡೆಯವರ ಮೇಲೆ ಗಲಾಟೆಗಳನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಅಲ್ಲಿ ಮೂಲಭೂತವಾಗಿ ಇರತಕ್ಕಂತಹ ವಿಚಾರಗಳು ನಿಮ್ಮ ಇಬ್ಬರ ವೈಯಕ್ತಿಕವಾದಂತಹ ಸಂಬಂಧಕ್ಕೆ ಅಥವಾ ನಿಮ್ಮಿಬ್ಬರ ಸಂಬಂಧಕ್ಕೆ ಸೇರಿದ್ದು ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ನಿಮ್ಮ ಒಂದು ಪಾಡಿಗೆ ನೀವು ಸಂತೋಷವಾಗಿರೋದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂತಹ ದಿವಸ. ಏನೋ ನಾವು ನೆಮ್ಮದಿಯಾಗಿದ್ದೀವಿ, ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟುಬಿಟ್ರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಇರುತ್ತೆ. ಆದರೆ ಅದಕ್ಕೂ ಕೂಡ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ದಿನದ ಆರಂಭ ಬಹಳ ಸಂತೋಷವಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಅನುಕೂಲಕರವಾದಂತಹ ವಾತಾವರಣವೋ ಅಥವಾ ಸಂತೋಷಕ್ಕೆ ಏನೋ ಮಾರ್ಗಗಳಿದೆ ಅನ್ನುವಂತಹ ಅನುಭವವಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಖರ್ಚು ಹೆಚ್ಚಾಗಿ ಏನೋ ಒಂದು ರೀತಿಯ ಆತಂಕ, ಇಷ್ಟೊಂದು ಖರ್ಚಾಯ್ತಲ್ಲ ಹೇಗೆ ಅನ್ನುವಂಥದ್ದು ಪ್ರಶ್ನೆಯಾಗುವಂಥದ್ದು. ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆ ನಿಮಗೂ ಕೂಡ ತೊಂದರೆಗೆ ಕಾರಣವಾಗುತ್ತೆ. ಸ್ನೇಹಿತರು ಏನೋ ತಪ್ಪು ಮಾಡ್ಕೊಳ್ತಾರೆ, ಏನೋ ಸಮಸ್ಯೆಯಲ್ಲಿ ಸಿಗ ಹಾಕ್ಕೊಳ್ತಾರೆ. ಅದನ್ನು ನೀವು ವೈಯಕ್ತಿಕವಾಗಿ ತೆಗೆದುಕೊಂಡಾಗ ನೀವು ಕೂಡ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಅರ್ಥ. ಮನೆಯವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗದಲ್ಲೇ ಜಗಳ ಆಡ್ತೀರಿ. ಯಾವತ್ತೋ ಏನೋ ಪ್ರಾಮಿಸ್ ಮಾಡಿರ್ತೀರಿ, ನಿಮ್ಮ ಕೆಲಸ ಆಗಬೇಕು ಅಂತಲೋ ಅಥವಾ ಆ ಕ್ಷಣದಲ್ಲಿ ಏನೋ ಸಮಾಧಾನ ಮಾಡೋದಕ್ಕೆ, ಅದನ್ನು ಪೂರೈಸೋದಕ್ಕೆ ನಿಮ್ಮ ಹತ್ರ ಆಗಿರೋದಿಲ್ಲ. ಆ ವಿಷಯಕ್ಕೆ ಜಗಳ ಪ್ರಾರಂಭ ಆಗುವಂಥದ್ದಿದೆ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಪಂದನೆ ನಿಮಗೆ ಸಿಕ್ಕುವಂಥದ್ದಿದೆ. ಮನೆಯವರನ್ನು ಸಮಾಧಾನ ಮಾಡೋದರಲ್ಲೇ ದಿನ ಕಳೆದು ಹೋಗುತ್ತೆ. ಬೇರೆ ಯಾವ ಕೆಲಸಗಳು ಕೂಡ ಆಗದೇ ಇರತಕ್ಕಂಥದ್ದು. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ, ದೈಹಿಕವಾಗಿ ಮಾನಸಿಕವಾಗಿ ಒಂದಷ್ಟು ಸಮಾಧಾನ ಸಿಕ್ಕುವಂತಹ ದಿವಸ. ಹೆಚ್ಚಿನ ಖರ್ಚಿಗೆ ಕಡಿವಾಣವನ್ನು ಹಾಕಬೇಕು. ಇಲ್ಲದೇ ಇದ್ದರೆ ಆ ಖರ್ಚಿನ ವಿಚಾರದಿಂದ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು, ಸಂತೋಷಕ್ಕೆ ಭಂಗವಾಗ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ನಿಮ್ಮ ಮುಗ್ಧವಾದಂತಹ ಮನಸ್ಥಿತಿ ಬೇರೆಯವರ ಸಹಾಯಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು ಈ ದಿವಸ ಗೊತ್ತಾಗುತ್ತೆ. ದಿನದ ವಾತಾವರಣವನ್ನು ನೀವು ಸಂತೋಷವಾಗಿರೋದಕ್ಕೆ ಉಪಯೋಗ ಮಾಡಿಕೊಳ್ಳಿ, ಅದನ್ನು ಚೆನ್ನಾಗಿಟ್ಕೊಳ್ಳಿ, ಹಾಗೆ ಕಾಪಾಡಿಕೊಳ್ಳಿ ಅನ್ನುವಂಥದ್ದು ಅರ್ಥ. ಕುಟುಂಬದವರ ಹೊಗಳಿಕೆ ನಿಮಗೆ ಸ್ಫೂರ್ತಿಯಾಗುತ್ತೆ. ನಿಮ್ಮ ಬಗ್ಗೆ ವಿಶೇಷವಾಗಿ ಏನೋ ಗೌರವ ಕೊಡ್ತಕ್ಕಂತಹದ್ದು ಕುಟುಂಬದಲ್ಲಿ ನಿಮಗೊಂದಷ್ಟು ಸಮಾಧಾನವನ್ನು ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರಯಮೂರ್ತಿರ್ದಿವಾಕರ ಎಂಬುದಾಗಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿಯಾದಂತಹ ಸೂರ್ಯನಾರಾಯಣನನ್ನು, ಪ್ರತ್ಯಕ್ಷ ದೈವನಾಗಿರತಕ್ಕಂತಹ ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿ ನಿಮಗೆ ಅನ್ನಿಸ್ಬೋದು, ಆದರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳು ಇರುವ ಹಾಗೆ ಗ್ರಹಗತಿಯ ದೃಷ್ಟಿಯಿಂದ ಗೋಚರವಾಗ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ. ಏನೂ ತೊಂದರೆ ಆಗುವಂಥದ್ದು ಬೇಡ. ಆದರೆ ಎಚ್ಚರ ತಪ್ಪಿದಾಗ ನಮ್ಮಿಂದ ನಾವೇ ತೊಂದರೆಯನ್ನು ಮಾಡಿಕೊಂಡ ಹಾಗಾಗತ್ತೆ. ಮೌನಕ್ಕೆ ಶರಣು ಹೋಗಿ. ವಿಶೇಷವಾದಂತಹ ಮಾತು, ವಾದ ವಿವಾದಗಳು ಏನೂ ಕೂಡ ಬೇಡ. ಯಾವಾಗ ನಿಮಗೆ ಮಾನಸಿಕವಾದಂತಹ ನೆಮ್ಮದಿ ಬೇಕು ಅನ್ನುವಂತಹ ಅಪೇಕ್ಷೆ ಇರುತ್ತೋ ಆಗ ನೀವು ಆದಷ್ಟು ಮಾತನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ತಂದೆಯವರಿಗೆ
ಹೃದಯಕ್ಕೆ ಸಂಬಂಧಪಟ್ಟಂತಹ ಏನೋ ಸಮಸ್ಯೆಗಳು ಕಾಡಬಹುದು. ನಿಮಗೆ ಅದು ಆತಂಕಕ್ಕೆ ಕಾರಣವಾಗುತ್ತೆ. ಅನಗತ್ಯವಾದಂತಹ ಕೆಲವು ಕೆಲಸಗಳು ನಿಮಗೆ ಮಾರಕವಾಗುತ್ತೆ. ನಿಮಗೆ ಸಂಬಂಧಪಟ್ಟಿರೋದಿಲ್ಲ ಅಂತಹ ಕೆಲಸಕ್ಕೆ ಕೈ ಹಾಕ್ತೀರಿ, ಅಂತಹ ಕೆಲಸಗಳು ಸವಾಲುಗಳು ಎದುರಾಗುತ್ತೆ. ಅದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ ದೈನಂದಿನವಾದಂತಹ ಕೆಲವು ಕೆಲಸಗಳಿಗೆ ತೊಂದರೆ ಆಗದೇ ಇರುವಂತೆ ಸ್ನೇಹಿತರ ಸಹಾಯ ನಿಮಗೆ ಸಿಗ್ಬೋದು. ದಿನನಿತ್ಯದ ಕೆಲವು ಕೆಲಸಗಳು ಏನಿರುತ್ತೆ ಅದಕ್ಕೂ ಕೂಡ ತೊಂದರೆಯಾಗುವಂತಹ ಸಂದರ್ಭಗಳು ಬಂದಾಗ ಸ್ನೇಹಿತರು ಅಥವಾ ಆತ್ಮೀಯರು ನಿಮಗೆ ಸಹಾಯವನ್ನು ಮಾಡಿ ಅಲ್ಲಿ ಅನುಕೂಲವನ್ನು ಮಾಡಬಹುದು ಅನ್ನುವಂಥದ್ದು. ಬಾಲಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.